ಸ್ಟೋರ್ ರೂಮ್ನಲ್ಲಿರುವ ಪತ್ರವನ್ನು ತಂದು ಎಲ್ಲರ ಮುಂದೆ ಜೋರಾಗಿ ಓದಿ. ಏನಪ್ಪ? ಜಿಯೋ ಹಾಟ್‌ಸ್ಟಾರ್ ವತಿಯಿಂದ ಬರುತ್ತೆ. ಜೋರಾಗಿ ಚೆನ್ನಾಗಿ ಓದು. ಓದಬೇಕು. ಕಾವ್ಯ ಅವರು ಈ ಮನೆಯಲ್ಲಿ ಒಮ್ಮೆ ಜೈಲಿಗೆ ತೆರಳಿ ಅದರ ಅನುಭವವನ್ನು ಪಡೆಯಬೇಕು ಎಂದು ಬಯಸಿದ್ದರು. ಅವರ ಈ ಮಹದಾಸೆಯನ್ನು ಈಡೇರಿಸುವ ಸಲುವಾಗಿ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಎಲ್ಲಾ ಸದಸ್ಯರು ವಾರದ ಉತ್ತಮ ಕಳಪೆ ಪ್ರಕ್ರಿಯೆ ಮಾದರಿಯಲ್ಲಿ ಒಬ್ಬೊಬ್ಬರಾಗಿ ಮುಂದೆ ಬಂದು ಕಾವ್ಯ ಅವರಿಗೆ ಕ್ಷುಲ್ಲಕ ಸಿಲ್ಲಿ ಹಾಗೂ ಹಾಸ್ಯಾಸ್ಪದ ಕಾರಣಗಳನ್ನು ನೀಡಿ ಕಳಪೆ ಎಂದು ಸೂಚಿಸಬೇಕು. ನಂತರ ಕಾವ್ಯ ಕಳಿಸಿಕೊಡಲಾಗುವ ಬಟ್ಟೆಯನ್ನು ಧರಿಸಿ ಜೈಲಿಗೆ ತೆರಳಬೇಕು. ರಾಗಿ ಗಂಜಿ, ತರಕಾರಿ ಕತ್ತರಿಸುವುದು ಇತ್ಯಾದಿಗಳನ್ನು ನಿಯಮಾನುಸಾರ ಅನ್ವಯವಾಗುತ್ತದೆ. ಅದೇ ನಾನು ಕಳಪೆನ ಕಾವ್ಯ ಕೊಡ್ತಾ ಇದ್ದೀನಿ. ನಾನೇ ಕಳಪೆ ಆದ್ರೂ ಅವಳು ಕಳಪೆ ಕೊಡ್ತಾ ಇದ್ದೀನಿ. ಇಲ್ಲ, ಧನುವನ ದೊಡ್ಡ ಕಳಪೆ ಆದ್ರೂ ನಾನು ಅವಳು ಕೊಡ್ತಾ ಇದ್ದೀನಿ. ಇಲ್ಲ, ಈ ವಾರ ನಾನು ಕಳಪೆನ ಕಾವ್ಯನ ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ಅವಳಿಗೆ ನಗಾಡಕ್ ಬರೋದಿಲ್ಲ. ಕೆಟ್ಟದಂಗ್ ನಗಾಡ್ತಾಳೆ. ಈಗ ನಗಾಡ್ತಾಳಲ್ಲ, ಹಂಗೆ ಕೆಟ್ಟದಂಗ್ ಆಗ್ತಾಳೆ. ಆ ನಗಾಡೋದ್ರಿಂದ ನನಗೆ ತುಂಬಾ ಸರಿಯಾಗಿ ಕನ್ಸಲೆಲ್ಲ ಬಂದು ನಂಗೆ ನಿಜವಾಗ್ಲೂ ಭಯ ಎಲ್ಲ ಸ್ಟಾರ್ಟ್ ಆಗೈತೆ. ಭಯದಿಂದ ನಂಗೆ ಜ್ವರ ಬಂದಿರೋದು ಉಂಟು. ಆ ಕೆಟ್ಟ ನಗುನ ನಾನು ನೋಡೋಕಾಗದೇ ಇರೋದ್ರಿಂದ ಅವಳನ್ನ ಕಳಪೆ ಕೊಡ್ತಾ ಇದೀನಿ. ಆಮೇಲೆ ಇನ್ನೊಂದ್ ಕಾರಣ, ಯಾವಾಗಲೂ ಕೆಕ್ಕರಿಸ್ಕೊಂಡ್ ನೋಡೋದು, ಕಣ್ಣ ಕೆಂಪು ಮಾಡ್ಕೊಂಡು ಕೆಕ್ಕರಿಸ್ಕೊಂಡ್ ನೋಡೋದಂದ್ರೆ ಏನಂತ? ಅದೇ ವಾದ ಮಾಡಂಗಿಲ್ಲ, ಕೂತ್ಕೋ. ಓಹೋ, ಕೆಕ್ಕರಿಸ್ಕೊಂಡ್ ನೋಡೋದು, ಕಣ್ಣ ಮೆಟ್ರಿಸ್ಕೊಂಡ್ ನೋಡೋದು, ಹಿಂಗೆಲ್ಲ ಮಾಡ್ತಾಳೆ. ಅದೊಂದು ರೀಸನ್. ಆಮೇಲೆ ಇನ್ನೊಂದು, ಯಾವ್ದು ತಮಾಷೆಗೆ ತಗೋದಿಲ್ಲ, ಸೀರಿಯಸ್ ಆಗಿ ಬೈಕ್ ಬರ್ತಾಳೆ ಯಾವಾಗ್ಲೂ ನನಗೆ. ಅದಕ್ಕೋಸ್ಕರ 3 ಕಾರಣಗಳಿಂದ ಅವಳನ್ನ ನಾಮಿನೇಷನ್ ಕಳಪೆ ಕೊಡ್ತಾ ಇದೀನಿ. ಹೋಗು. ಅವನೇನಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣನೇ ಕಾವ್ಯ. ಹೌದು. ಆಮೇಲೆ ಏನಾದ್ರು ಈರಪ್ಪೆ ಯಾರು ಕೊಟ್ರು ಖುಷಿ ಆಗದೆ ಇದ್ರು ಇವಳು ಕೊಟ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಬೆಸ್ಟ್ ಕಳಪೆ ಅಂದ್ರೆ ಇವಳೆ. ಕರೆಕ್ಟ್ ಆಗಿರೋ ಕಳಪೆ ಅಂದ್ರೆ ಇವಳೆ. ಹೋಗಿ ಕಳಪೆ ಹೋಗೋದು ಹಾಕಬ ಬಟ್ಟೆನೆ. 3 ರಿಂದ 4 ತಿಂಗಳವರೆಗೆ 24x7 ಜಿಯೋ ಹಾಟ್‌ಸ್ಟಾರ್ನಲ್ಲಿ 24x7 ನೋಡ್ತಾ ಬಂದಿದ್ವಿ. ತುಂಬ ಬೇಜಾರಾಗ್ತಾ ಇದೆ ಇವತ್ತು ಲೈವ್ ಕಟ್ ಆಗ್ತಿದೆ ಅಂತ. ಸೊ ನಮಗೆ ಗೊತ್ತಿಲ್ಲದಂಗೆ ನಾವು ಬಿಗ್ ಬಾಸ್ಗೆ ಎಷ್ಟು ಕನೆಕ್ಟೆಡ್ ಆಗಿಬಿಟ್ಟಿದ್ದೀವಿ ಅಂತಂದರೆ, ಅವ್ರಿಗೆ ಏನು ಮಾಡ್ತಾರೆ, ಏನಿಲ್ಲ, ದಿನಚರಿ ಹೇಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ, ನಾವು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲದೇ ಎಷ್ಟು ಕನೆಕ್ಟ್ ಆಗಿರೋದು ಬಿಗ್ ಬಾಸ್ಗೆ ಅಂತಂದರೆ, ನಾವು ಮನೆಯಲ್ಲಿ ಮನೆ ಮಾತಾಗಿರುವಂಥ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಏನು ವಿಚಾರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಂದರೆ ಬಿಗ್ ಬಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅನ್ನೋದೇ ಇರುತ್ತೆ. ಸೊ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ವಿ ಆರ್ ಗೆಟಿಂಗ್ ವೆರಿ ಎಮೋಷನಲ್. ಬಿಗ್ ಬಾಸ್ ಇವತ್ತು ಲೈವ್ ಕ್ಲೋಸ್ ಆಗ್ತಾ ಇದೆ ಅಂತ. ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಗಿಲ್ಲಿ. ಸೊ ಗೆಲ್ಲಿಬೇಕು ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಬಿಗ್ ಬಾಸ್ ಈ ಸರಿ ಲೈವ್ ಇದು ಮಾಡಿರೋದಕ್ಕೆ. ಸೊ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಇದು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬರುವಂತಹ ಲೈವ್ ಟೆಲಿಕಾಸ್ಟ್ ಇವತ್ತು ಕ್ಲೋಸ್ ಆಗ್ತಾ ಇದೆ. ಈ ಲೈಟ್ಸ್ ಆಫ್ ಆಗಿದ್ದೇನೆ. ಸೊ ಕಂಪ್ಲೀಟಾಗಿ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬರುವಂತಹ ಬಿಗ್ ಬಾಸ್ 24x7 ಕ್ಲೋಸ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಬಿಗ್ ಬಾಸ್ ಟೀಮ್. ಥ್ಯಾಂಕ್ ಯು. ಯಾವಾಗ ನಿಮ್ಮ ಕೈ ನಮ್ಮ ಕೈ ಹೀಗೆ ಇರಬೇಕು. ಓಕೆ. ಅಂಡ್ ಆಮೇಲೆ ಆಚೆ ಹೋದ್ಮೇಲೆ ಒಬ್ಬ ದೊಡ್ಡ ವಿಲನ್ ಆಗ್ತೀನಿ, ದಯವಿಟ್ಟು ಪ್ರೀತಿ ತೋರಿಸಿ. ಈ ಊಟ ಕಳ್ಸ್ಕೊಟ್ರಿ, ಲೆಟರ್ ಕಳ್ಸ್ಕೊಟ್ರಿ, ಫಿನಾಲೆಗೆ ಬಂದಿದ್ದಕ್ಕೆ ಅದ್ ಇನ್ನೂ ಖುಷಿ ಆಯ್ತು. ಫಿನಾಲೆ ವಾರಕ್ಕೆ ಬಂದು ನಿಮ್ಮ ಲೆಟರ್ ಕೊಟ್ಟಿದ್ದಾಗ್ಲಿ, ಊಟ ತಿಂದಿದ್ದಾಗ್ಲಿ ತುಂಬಾ ಖುಷಿ ಆಯ್ತು. ಸುದೀಪ್ ಸರ್, ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಉಂಟು ಸುದೀಪ್ ಸರ್, ನಿಮ್ಮ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಉಂಟು ನಮ್ಗೆ ತಕೊಂಡ್ ಬರ್ಲಿಕ್ಕೆ ಇಲ್ಲಿ ತನಕ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ನಮ್ಗೆ ಯಾವಾಗ ಮರಿಬೇಡಿ. ಓಕೆ, ನಾವು ಕೂಡ ಯಾವಾಗ ಮರಿಯಲ್ಲ. ಸಾಯುವ ತನಕ ಇದೆ ನಿಮ್ದು ನಮ್ದು ಕನೆಕ್ಷನ್ ಯಾವಾಗ ಇರುತ್ತೆ. ಓಕೆ, ಈ ಲೈವ್ ಬಂದ್ ಆಗ್ಬೋದು, ಬಟ್ ಮನಸ್ಸಿಂದ ಮನಸ್ಸು, ಹೃದಯ ಬಂದಾಗಲ್ಲ ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಇದು ಬೇಕಿತ್ತ ಮಗಳೇ, ಯಾಕೆ ಬೇಕಿತ್ತು ಇಂಥ ರಗಳೇ? ನಡಿ
ಕನ್ನಡಿನೂ ನೋಡಕ್ಕಾಗಲ್ಲ ಇದು ನೋಡಕ್ಕಾಗಲ್ಲ. ಹಲೋ ಗೈಸ್, ಬಿಗ್ ಬಾಸ್ ಸೀಸನ್ 12 ಕನ್ನಡ ಜಿಯೋ ಹಾಟ್ಸ್ಟಾರ್ನಲ್ಲಿ ಲೈವ್ ಪ್ರಸಾರ ಆಗ್ತಾಯಿತ್ತು ಇಷ್ಟು ದಿನದಿಂದ. ಸೊ 3 to 4 ಮಂತ್ಸಿಂದ ನಾವು ಹೋಮ್ ಅಂತಲೇ ಫೀಲ್ ಆಗ್ತಿರುವಂತಹ ಬಿಗ್ ಬಾಸ್ ಇವತ್ತು ಮುಗಿತಾ ಇದೆ ಅಂತಂದರೆ ತುಂಬ ಬೇಜಾರಾಗುವಂತಹ ಸಂಗತಿ. ದಿನನಿತ್ಯ ನಾವು ನೋಡ್ತಾ ಇರುವಂಥ ವಿಷಯಗಳನ್ನ, ನಾವು ಎಷ್ಟೋ ಹೊಸ ವಿಷಯಗಳನ್ನ ನಾವು ಬಿಗ್ ಬಾಸ್ ಮೂಲಕ ಇಲ್ಲಿ ನಡೀತಿರುವಂಥ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡಿರೋದುಂಟು. ಸೊ ನಾವೆಷ್ಟು ಕನೆಕ್ಟ್ ಆಗಿದ್ದೀವಿ ಇಲ್ಲೆಲ್ಲರಿಗೂ ಅಂತಂದರೆ ತುಂಬ ಆಗ್ತಾ ಇದೆ ಇವತ್ತು ಬಿಗ್ ಬಾಸ್ ಲೈವ್ ಕ್ಲೋಸ್ ಆಗ್ತಾ ಇದೆ ಅಂತ. ಬಟ್ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಲ್ಲಿ, ಸೊ ಗೆದ್ದು ಬಾ ಗಿಲ್ಲಿ. ನಮ್ಮ ಶುಭ ಹಾರೈಕೆ ನಿಮ್ಗೆ ಯಾವಾಗಲೂ ಸದಾ ಇರುತ್ತೆ. ನಿಮಗಾಗಿ ನಾವು ಕಾಯ್ತಾ ಇರ್ತೀವಿ ಆಚೆ. ಸೊ ಗೆದ್ದು ಬಾ ಗಿಲ್ಲಿ. ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಕಂಟೆಸ್ಟೆಂಟ್ಸ್. ಜಿಯೋ ಲೈವ್ ಹಾಟ್ಸ್ಟಾರ್ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಲ್ಲ ಲೈಟ್ಸ್ ಆಫ್ ನಂತರ ಇವತ್ತು ಜಿಯೋ ಹಾಟ್ಸ್ಟಾರ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಇನ್ನೂ ವೋಟ್ ಮಾಡಿಲ್ಲ ದಯವಿಟ್ಟು ಹೋಗಿ ಕಲರ್ಸ್ ಕನ್ನಡ ನೋಡಿಬಿಟ್ಟು ಅದ್ರ ಥ್ರೂ ಆದರೂ ನೀವು ವೋಟ್ನ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.